ಆತ್ಮೀಯ ಕನ್ನಡ ಬಂಧುಗಳೇ, ರಾತ್ರಿಯೆಲ್ಲ ಮಳೆ. ಈ ಮಳೆಗಾಗಿ ನಮ್ಮ ಮನೆ ಅಂಗಳಕ್ಕೆ ಒಂದು ಅತಿಥಿ ಬಂದಿದೆ. ಈ ಅತಿಥಿ ದೀರ್ಘಾಯುಷ್ಯ ಅಂತ, ಚಿರಂಜೀವಿ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ನನಗೆ ಗೊತ್ತಿರೋ ಗ್ರಂಥಗಳ ಪ್ರಕಾರ ಏನು ನಮ್ಮ ಭಾರತ ದೇಶದಲ್ಲಿ ಆಮೆಗೆ ಆಯುಸ್ಸು 180ರಿಂದ 360 ಅಂತ ಹೇಳ್ತಾರೆ. ನೋಡಿ, ಈ ದೀರ್ಘಾಯುಷ್ಯ ಪ್ರಾಣಿ ಈ ದಿನ ನಮ್ಮ ಮನೆ ಅಂಗಳಕ್ಕೆ ಬಂದಿದೆ. ಮನೆ ಅಂಗಳದ ಹತ್ರ ನಮ್ಮ ಹುಡುಗರು ನೋಡಿಬಿಟ್ಟು ಕರೆದ್ರು ನನ್ನ ಇದೇನೋ ನೋಡು ಅಂತ. ಇದು ಆಮೆ ಅಂತ ಹೇಳಿದೆ. ನೋಡಿ, ಇದು ಮಕ್ಕಳು ಪೂಜೆ ಮಾಡಿದ್ದಾರೆ. ನೋಡಿ, ಇದು ಕಾಲು ತೆರೀತಾ ಇದೆ. ಇಲ್ಲಿ ನೋಡಿ, ಇದು ನೋಡಿದ್ರಲ್ಲ, ಇದು ಸಂತತಿ ನಶಿಸಿ ಹೋಗ್ತಾ ಇದೆ. ಇದನ್ನು ಕೆಲವರು ಏನೋ ಮಾಟ ಮಂತ್ರಕ್ಕೆ ಯಾವುದ್ಯಾವುದೋ ಪೂಜೆ ಅಂತ ಹೇಳ್ಬಿಟ್ಟು ಕಳ್ಳು ಸುದ್ದಿ ಹಬ್ಬಿಸ್ಬಿಟ್ಟು ಇದನ್ನು ಸಿಕ್ಕಿದ್ರೆ ಸಾಕು ಅಂತೇಳಿ ಮಾಡ್ತಾ ಇದ್ದಾರೆ. ಆದರೆ ನೋಡಿ, ನಮ್ಮ ಅಂಗಳಕ್ಕೆ ಬಂದಿದೆ. ಇದು ಸುಮಾರು ದೊಡ್ಡದೇ ಇದೆ ಅನಿಸ್ತಾ ಇದೆ. ನೋಡಿ, ಇದನ್ನು ನಾನು ನಮ್ಮ ಅಂಗಳದಲ್ಲೇ ಬಿಡ್ತೀನಿ. ಇದು ನೋಡಿ, ಗುಡ್ಡಗಾಡು ಪ್ರದೇಶ. ತೋರಿಸಪ್ಪ ಈ ಕಡೆ. ಇದರಲ್ಲಿ ಆಮೆಗಳಲ್ಲಿ ನನಗೆ ಗೊತ್ತಿದ್ದಂಗೆ 2 ಜಾತಿ ಇದೆ. ಒಂದು ಮಣ್ಣಿನ ಆಮೆ ಮತ್ತು ನೀರಿನ ಆಮೆ. ಇದು ಮಣ್ಣಿನ ಆಮೆಯೇ ಅನಿಸ್ತಾ ಇದೆ ನನಗೆ. ಆದ ಕಾರಣದಿಂದ ಇದು ನೋಡಿ, ಮಣ್ಣು ಗಿಡ್ಡ ಗೆಣಸು ಇದೆಲ್ಲ ಇರೋದ್ರಿಂದ ಈ ಆಮೆನ ನಾನು ಇಲ್ಲೇ ಬಿಡ್ತಾ ಇದ್ದೀನಿ. ಇರೋಂಗಿದ್ರೆ ನಮ್ಮ ಅಂಗಳದಲ್ಲಿ ಸ್ವತಂತ್ರವಾಗಿರ್ಬೋದು, ಹೋಗೋಂಗಿದ್ರು ಹೋಗ್ಬೋದು. ದಯವಿಟ್ಟು ಈ ಪ್ರಾಣಿ ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ಸಂರಕ್ಷಣೆ ಮಾಡಿ. ಯಾಕಪ್ಪ ಅಂದರೆ ಇದರ ವಂಶ ನಶಿಸಿ ಹೋಗ್ತಾ ಇದೆ. ಆದ ಕಾರಣದಿಂದ ಈ ಪ್ರಾಣಿ ಸಂಕುಲಗಳನ್ನು ಇಂಥವನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದಯವಿಟ್ಟು ನೋಡಿ, ಈ ಆಮೆ ರಾಯನ್ನ ನೋಡಿದ್ರಲ್ಲ. ಬಾರೋ ನೋಡಿ ಮಕ್ಕಳು ಬೆಳಿಗ್ಗೆನೆ ಇದಕ್ಕೆ ಕಾಲೇನೋ ಕೊಟ್ಟಿದ್ದಾರೆ, ಕುಡಿದಿಲ್ಲ, ಭಯಕ್ಕೆ ಪೂಜೆ ಮಾಡಿದ್ದಾರೆ. ನಮ್ಮ ಹುಡುಗ ಮತ್ತು ನಮ್ಮ ಹುಡುಗರೆಲ್ಲ ಸೇರಿಕೊಂಡು ನೋಡಿ, ಇದನ್ನು ದಯವಿಟ್ಟು ಎಲ್ಲಾದರೂ ಸಿಕ್ಕಿದ್ರೆ ಸಂರಕ್ಷಣೆ ಮಾಡಿ. ಪ್ರತಿಯೊಂದು ಅಷ್ಟೇ, ಈ ಜೀವಿಗಳು ಮುಂದಿನ ದಿನಗಳಲ್ಲಿ ನೋಡೋದಕ್ಕೆ ನಾವು ಸಿನಿಮಾಗಳಲ್ಲೋ ಹಳೆ ಕಥೆಗಳಲ್ಲಿ ನೋಡಬೇಕಾಗುತ್ತೆ ಹೊರತು ಇದನ್ನು ನಾವು ನೋಡೋದಕ್ಕೆ ಸಿಕ್ಕಲ್ಲ. ಇಲ್ಲಿ ನೋಡಿ, ಕೂದಲಿಲ್ಲದ ಪ್ರಾಣಿ ಆಮೆ ಅಂತ ಹೇಳ್ತಾರೆ. ನಾಲಿಗೆ ಇಲ್ಲದ ಪ್ರಾಣಿ ಮೊಸಳೆ ಅಂತ ಹೇಳ್ತಾರೆ. ಮೊಸಳೆ ಕ್ರೂರಿ ಜಂತು, ಸಿಕ್ಕಿದ್ರೆ ಹಿಡಿದು ತಿನ್ನುತ್ತೆ. ಇದು ಏನು ತಿನ್ನಲ್ಲ, ಇದು ಸಸ್ಯಾಹಾರಿನೇ ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ಇದು ಗಣೇಶನ ದೇವಸ್ಥಾನ ಇದೆ. ಇಲ್ಲಿ ನೀರು ಹೊಂಡಗಳನ್ನು ಇಟ್ಟಿದ್ದೀನಿ. ಇಲ್ಲಿ ಕಸ ಕಡ್ಡಿ ಇದೆ. ಆದ ಕಾರಣದಿಂದ ಇದನ್ನು ನಾನು ಇಲ್ಲೇ ಬಿಟ್ಬಿಡ್ತಾ ಇದ್ದೀನಿ. ನಮ್ಮ ಮನೆ ಅಂಗಳದಲ್ಲೇ ಹೋಗಲಿ. ತೋಪಿದೆ, ಗುಡ್ಡಗಾಡಿದೆ, ಹೋಗೋಂಗಿದ್ರೆ ಹೋಗಿ ಜೀವಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀನು ಸಿಕ್ಕೋದೇ ಇಲ್ಲ ನಮ್ಗೆ ವಿಡಿಯೋಗಳಿಗೆ. ನೋಡಿದ್ರಲ್ಲ, ಬನ್ನಿ, ಬಿಸಿಲು ಹೋಗುತ್ತೆ. ದಯವಿಟ್ಟು ಈ ಆಮೆ ರಾಯನ್ನ ನಾವು ಕಾಪಾಡಿ ನಮ್ಮ ಅಂಗಳದಲ್ಲೇ ಬಿಡ್ತಾ ಇದ್ದೀವಿ. ಹೋಗಲಿ, ಹಾಗೆ ಹೋಗ್ಬಿಡ್ಲಿ, ಅಲ್ಲಿ ನೀರಿದೆ. ಈ ಕಡೆ ಬನ್ನಿ. ನಾವಿರೋದಕ್ಕೆ ಭಯ ಬಿದ್ದಿದೆ, ಅದಕ್ಕೂ ಪಾಪ. ನೋಡಿದ್ರಲ್ಲ, ಹೋಗು ಬದುಕೋ, ಹೋಗು. ಹೋಗು ಪಾಪ, ಅದಕ್ಕೂ ಬಿಸಿಲು. ಬರ, ಅಲ್ಲಿ ಬಿಡ್ತೀಯ ನೋಡು, ಅಲ್ಲಿ ಬಿಡು. ಬಾ, ಅಲ್ಲಿ ಬಿಡು ಬಿಡು. ಅದು ಹೋಗೋವರೆಗೂ ಇರು. ನೀರಿನ ತೊಟ್ಟಿ ಇದೆ. ತೊಟ್ಟಿ ಹತ್ರ ಹೋಗ್ತಾ ಇದೆ, ಹೋಗಿಲ್ಲ. ಆ ಕಡೆ ತೋಪಿದೆ, ನೀಲಗಿರಿ ತೋಪು. ಅದರೊಳಗಡೆ ಸ್ವತಂತ್ರ ಹೋಗ್ತಾ ಇದೆ. ಹೋಗಲಿ, ಸ್ವತಂತ್ರವಾಗಿ ಹೋಗುತ್ತೆ. ಡಬ್ಬಿಯಲ್ಲಿ ನೀರಿದೆಯೋ, ಕುಡಿಯುತ್ತೆ ನಾನು ನೋಡೋಣ. ಅದು ನೀರಲ್ಲಿ ಹೋಗ್ತಾ ಇದೆ. ನೀರಿದೆ ಡಬ್ಬಿಗಳಲ್ಲಿ, ಮಳೆ ಬಂದು. ಹೋಗೋ, ಇನ್ನು ಹೋಗೋ.
ಹ್ಞೂ ನಡೀರಿ ಅದ್ರ ಪಾಡಿಗೆ ಅದು ಹೋಗ್ಲಿ.